ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಅರ್ಜುನನಿಗೆ ತ್ರಿಗುಣಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದ. ಸತ್ವಗುಣ, ರಜೋಗುಣ, ತಾಮಸ ಗುಣ ಇವುಗಳ ಬಗ್ಗೆ ಹೇಳ್ತಾ ಇದ್ದ. ಅದರಲ್ಲಿ ರಜೋಗುಣ ವೃದ್ಧಿಯಾದಾಗ ಸತ್ತರೆ ಉತ್ತಮವಾದಂಥ ಲೋಕಪ್ರಾಪ್ತಿ ಆಗುತ್ತೆ. ಮುಂದಿನ ಜನ್ಮದಲ್ಲೂ ಕೂಡ ಉತ್ತಮ ಸ್ಥಾನದಲ್ಲಿ ಅವನು ಜನಿಸ್ತಾನೆ. ರಜೋಗುಣ ವೃದ್ಧಿಯಾದಾಗ ಕರ್ಮಾಸಕ್ತನಾಗ್ತಾನೆ, ಅಂಥವಂಶದಲ್ಲೇ ಹುಟ್ಟುತ್ತಾನೆ. ತಮೋಗುಣ ಜಾಸ್ತಿ ಆದಾಗ ಅವನು ಮೂಢನಾಗ್ತಾನೆ, ಮೂಢನ ಮಧ್ಯದಲ್ಲೇ ಹುಟ್ಟುತ್ತಾನೆ. ಸಾತ್ವಿಕ ಕರ್ಮಕ್ಕೆ ನಿರ್ಮಲವಾದಂಥ ಫಲ ಇದೆ, ರಜೋಗುಣಕ್ಕೆ ದುಃಖದ ಫಲ ಇದೆ, ತಾಮಸ ಗುಣಕ್ಕೆ ಅಜ್ಞಾನದ ಫಲ ಇದೆ ಅಂತ ಎಲ್ಲ ವಿವರಿಸಿ ಮತ್ತೆ ಮುಂದುವರೆದು 17 ಮತ್ತು 18ನೇ ಶ್ಲೋಕಗಳಲ್ಲಿಯೂ ಕೂಡ ಅದೇ ಗುಣಗಳಿಗೆ ಮುಂದುವರಿಸಿದಂಥ ಮಾಹಿತಿಯನ್ನು ಮತ್ತೆ ಇನ್ನೂ ಹೆಚ್ಚು ವಿಸ್ತರಿಸ್ತಾ ಇದ್ದಾನೆ ಭಗವಂತ. ಏನು ಹೇಳ್ತಾನೆ ಮುಂದಿನ ಶ್ಲೋಕಗಳಲ್ಲಿ ಅಂತ ನೋಡೋಣ. ಸತ್ವಾ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೌ ತಮಸೋ ಭವತೋ ಜ್ಞಾನಮೇವ ಚ ಅಂತ ಹೇಳಿದ. ನೋಡಿ, ಮತ್ತೆ ಅದೇ 3 ಗುಣಗಳ ಬಗ್ಗೆನೇ ಮುಂದುವರಿಸ್ತಾ ಇದ್ದಾನೆ. ಸತ್ವಗುಣದಿಂದ ಜ್ಞಾನ ಉದಯಿಸುತ್ತೆ. ಅವುಗಳಲ್ಲಿನ ಬೇರೆ ಬೇರೆ ಸ್ವರೂಪಗಳನ್ನು ಮತ್ತೆ ಮತ್ತೆ ವಿವರಿಸ್ತಾ ಇದ್ದಾನೆ, ಬೇರೆ ಬೇರೆ ವಿಷಯಗಳು. ಸತ್ವಗುಣದಿಂದ ಜ್ಞಾನ ಉದಯಿಸುತ್ತೆ, ರಜೋಗುಣದಿಂದ ಲೋಭ ಉಂಟಾಗುತ್ತೆ, ತಮೋಗುಣದಿಂದ ಅಜ್ಞಾನ, ಮೋಹ, ಪ್ರಮಾದ ಇವು ಉಂಟಾಗ್ತವೆ ಅಂತ ಹೇಳ್ತಾ ಇದ್ದಾನೆ. ಯಾವಾಗಲೂ ಅಷ್ಟೇ, ಸತ್ವಗುಣವುಳ್ಳಂಥವನಿಗೆ ಮನಸ್ಸು, ಬುದ್ಧಿ ಎಲ್ಲ ತುಂಬ ಜಾಗೃತವಾಗಿರುತ್ತೆ. ಉತ್ತಮವಾದ ಯೋಚನೆಯನ್ನು ಮಾಡಿ ಅದರ ಅನುಭವದಿಂದ ಅವನು ಜೀವನದಲ್ಲಿ ಬುದ್ಧಿ ಕಲ್ತ್ಕೊತಾನೆ. ಅವನು ಆ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರ್ತಾನೆ. ರಜೋಗುಣ ವೃದ್ಧಿಯಾಗಿರೋವನಿಗೆ ಹಣ, ಅಧಿಕಾರ ಇವುಗಳನ್ನು ಹುಡುಕ್ತಾ ಇರ್ತಾನೆ. ಅವುಗಳ ಮೇಲೆ ಲೋಭ, ಅವುಗಳ ಮೇಲೆ ವ್ಯಾಮೋಹ ಪಡ್ತಾ ಇರ್ತಾನೆ. ಅದಕ್ಕಾಗಿ ಸದಾ ಕಾಲ ಪರಿತಪಿಸ್ತಾ ಇರ್ತಾನೆ. ಅವನಿಗೆ ಅದರಿಂದ ಶಾಂತಿ ಇಲ್ಲದಂತೆ ಆಗತ್ತೆ. ಅದೇ ತಮೋಗುಣ ಹೆಚ್ಚಾದಾಗ ಅವನು ಅನೇಕ ಪ್ರಮಾದಗಳನ್ನು ಮಾಡಿಬಿಡ್ತಾನೆ. ಅವನು ಬರೀ ಸಮಸ್ಯೆಗಳಲ್ಲೇ ಕೊನೆಗೆ ಅವನು ಮುಕ್ತಾಯ ಆಗ್ತದೆ ಅವನ ಜೀವನ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ. ಮತ್ತೆ ಮುಂದುವರೆದು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ ಅಂತ ಹೇಳಿದೆ. ಅಂದರೆ ಸತ್ವಗುಣ ಉಳ್ಳಂಥವನು ಮೇಲಿನ ಉತ್ತಮವಾದಂಥ ಲೋಕಕ್ಕೆ ಹೋಗ್ತಾನೆ, ಊರ್ಧ್ವಲೋಕ, ಮೇಲಿನ ಲೋಕಕ್ಕೆ ಹೋಗ್ತಾನೆ. ರಜೋಗುಣಿಯಾದವನು ಮಧ್ಯದಲ್ಲಿರ್ತಾನೆ, ಮಧ್ಯದಲ್ಲಿ ನಿಲ್ತಾನವನು. ಮತ್ತು ತಾಮಸ ಉಳ್ಳಂಥವನು ಕೆಳಗಿನ ನೀಚ ಸ್ಥಾನವನ್ನು ಪಡೀತಾನೆ ಅಂತ ಹೇಳಿದ. ನಮ್ಮಲ್ಲಿ ಸಾಮಾನ್ಯವಾಗಿ ಸತ್ವಗುಣ ಹೆಚ್ಚಾಗಿರುವಂಥವರು ಕೊನೆಯ ಕಾಲದಲ್ಲಿ ಒಬ್ಬ ಮನುಷ್ಯನಲ್ಲೇ ಈ 3 ರೀತಿಯ ಗುಣಗಳು ಕೂಡ ಬರ್ತಾ ಇರ್ತವೆ ಜೀವನದಲ್ಲಿ. ಕೆಲವು ಸಲ ಉತ್ತಮವಾದ ಸತ್ವಗುಣವನ್ನು ಬೆಳೆಸ್ಕೊಂಡಿರ್ತಾನೆ, ಅನೇಕ ಸಲ ರಜೋಗುಣದಲ್ಲಿ ಕಳೆಯೋರೇ ಹೆಚ್ಚು, ಇನ್ನೂ ಕೆಲವರು ತಾಮಸ ಗುಣವನ್ನು ಬೆಳೆಸ್ಕೊಂಡಿರ್ತಾರೆ. ಈ ರೀತಿ ಸತ್ವಗುಣ ಹೆಚ್ಚಾಗಿರುವಂತಾಗ ಆ ಕಾಲದಲ್ಲಿ ಸತ್ತರೆ ಅವನು ಉತ್ತಮ ಲೋಕವನ್ನು ಪಡೀತಾನೆ. ಮುಂದೆನೂ ಕೂಡ ಅವನು ಉತ್ತಮವಾದಂಥ ಸ್ಥಳದಲ್ಲೇ ಅವನ ಜನ್ಮ ಆಗುತ್ತೆ. ರಜೋಗುಣ ಉಳ್ಳಂಥವನು ಒಳ್ಳೆಯ ಮತ್ತು ಕೆಟ್ಟ ಎರಡೂ ಮಿಶ್ರಣ ಇರ್ತಕ್ಕಂಥ ವಾತಾವರಣಕ್ಕೆ ಹೋಗ್ತಾನೆ. ಒಳ್ಳೆಯದು ಕೆಟ್ಟದ್ದು ಎರಡೂ ಇರುವಂಥದ್ದು. ಅವನು ಜನಿಸುವುದು ಕೂಡ ಅಂಥ ಸ್ಥಳದಲ್ಲೇ ಜನಿಸ್ತಾನೆ. ತಮೋಗುಣ ಹೆಚ್ಚಾಗಿರ್ತಕ್ಕಂಥವನು ತೀರಾ ಕೆಳಮಟ್ಟದಲ್ಲಿ, ನೀಚ ಮಟ್ಟದಲ್ಲೇ ಹುಟ್ಟುತ್ತಾನೆ ಅಂತ ಖಚಿತವಾಗಿ ತಿಳಿಸ್ತಾ ಇದ್ದಾನೆ ಭಗವಂತ. ಈ 3 ಗುಣಗಳು ಮನುಷ್ಯನ ಮೇಲೆ ಎಂಥ ಪರಿಣಾಮವನ್ನು ಬೀರ್ತವೆ ನೋಡಿ. ನಾವು ಜೀವನದಲ್ಲಿ ಈ ಗುಣಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ನಾವು ಹೆಚ್ಚು ಯೋಚನೆ ಮಾಡಲ್ಲ ಇವುಗಳ ಬಗ್ಗೆ, ಯಾರೇ ಆಗಲಿ.
ನಮ್ಮಲ್ಲಿ ಎಂಥ ಗುಣಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ, ನಮ್ಮಲ್ಲಿ ಸತ್ವಗುಣ ಎಷ್ಟಿದೆ, ರಜೋಗುಣ ಎಷ್ಟಿದೆ, ತಮೋಗುಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅನೇಕ ಜನ ನಾವು ಯೋಚನೆ ಮಾಡಲ್ಲ. ಮರಣ ಕಾಲದಲ್ಲೂ ಕೂಡ ನಾವು ಈ ಯೋಚನೆಗಳನ್ನು ಮಾಡಲ್ಲ. ಕೊನೆ ಪಕ್ಷ ಆಗಲಾದರೂ ಕೂಡ ಮರಣ ಕಾಲದಲ್ಲಿ ಈ ಉತ್ತಮವಾದಂಥ ಸತ್ವಗುಣದ ಯೋಚನೆಗಳನ್ನು ಮಾಡಿದರೆ ಸಾತ್ವಿಕ ಲೋಕವನ್ನು ಹೊಂದುತ್ತಾನೆ. ರಜೋಗುಣದಲ್ಲೇ ಸತ್ತರೆ ಅವನು ಮಧ್ಯಮದಲ್ಲಿ ಇರ್ತಾನೆ, ಕಷ್ಟ ಸುಖಗಳ ಲೋಕ. ತಮೋಗುಣದಲ್ಲಿ ಸತ್ತಂಥವನು ತಾಮಸವಾದಂಥ ಲೋಕವನ್ನೇ ಪಡೀತಾನೆ ಅಂಥೇಳಿ ಭಗವಂತ ಶ್ರೀಕೃಷ್ಣನಿಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.